ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ 5th ಮಂತ್ ಆಫ್ ಪ್ರೆಗ್ನೆನ್ಸಿ ಸೀರೀಸ್ ಪಾರ್ಟ್ 3 ಬಗ್ಗೆ ಮಾತಾಡೋಣ. 5th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ಗೆಲ್ಲ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಬೇಬಿ ಎಷ್ಟೆಲ್ಲ ಡೆವಲಪ್ ಆಗಿರುತ್ತೆ, ಹಾಗೆ ಬೇಬಿ ಮೂಮೆಂಟ್ಸ್ ಶುರುವಾಗುತ್ತಾ ಇಲ್ಲ ಗೊತ್ತಾಗಲ್ವಾ, ಮತ್ತು ಏನೇನೆಲ್ಲ ಎಕ್ಸಸೈಸ್ ಮಾಡಬೇಕು ಈ ಟೈಮ್ನಲ್ಲಿ, ಮದರ್ಸ್ ಯಾವ ಥರ ಫುಡ್ ಡಯಟ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇಂಪಾರ್ಟೆಂಟ್ ಸ್ಕ್ಯಾನ್ ಮತ್ತು ಇಮ್ಯುಲೈಸೇಷನ್ ಬ್ಲಡ್ ಟೆಸ್ಟ್ ಏನೆಲ್ಲ ಬರುತ್ತೆ ಅಂತ 5th ಮಂತಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. 5th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ 17, 18, 19, 20 ವಾರ ಬರುತ್ತೆ. ಈ ಟೈಮ್ನಲ್ಲಿ ನಿಮಗೆ ಬೇಬಿ ಮೂಮೆಂಟ್ಸ್ ಆಲ್ರೆಡಿ ಶುರುವಾಗಿರುತ್ತೆ. ಹಾಗೆ ಹೊಟ್ಟೆನೂ ಸ್ವಲ್ಪ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇನ್ನು ಸಿಂಪ್ಟಮ್ಸ್ ಬಗ್ಗೆ ಹೇಳೋದಾದರೆ ಎದೆ ಊರಿ ಅಸಿಡಿಟಿ ಇರುತ್ತೆ. ಯಾಕಂದರೆ ಈ ಟೈಮ್ನಲ್ಲಿ ಇನ್ನೂ ಕಡಿಮೆನೇ ಆಗಿರಲ್ಲ ಒಬ್ಬೊಬ್ಬರಿಗೆ. ಇನ್ನು ಕೆಲವರಿಗೆ ವಾಮಿಟಿಂಗ್ 5th ಮಂತ್ ಆದ್ರೂ ಕಡಿಮೆನೇ ಆಗಿರಲ್ಲ. ಹಾಗೆ ನೀವು ಫುಡ್ನ 2 ಅವರ್ಗೆ ಒಂದ್ಸಲ ತಿನ್ನಬೇಕು. ಯಾಕಂದರೆ ಅಸಿಡಿಟಿ ಕಡಿಮೆ ಆಗುತ್ತೆ. ನೀವು ಒಂದೇ ಪಟ್ಟು ತಿಂದ್ಬಿಟ್ಟು ಬ್ರೇಕ್ಫಾಸ್ಟ್ ಜಾಸ್ತಿ ತಿಂದ್ವಿ ಮಧ್ಯಾಹ್ನನೇ ತಿನ್ನೋದು ಆ ಥರ ಎಲ್ಲ ಆದರೆ ಇನ್ನೂ ಸ್ವಲ್ಪ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು 2 ಅವರ್ಗೆ ಒಂದ್ಸಲ ತಿನ್ನಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ನೆನೆಸಿರುವ ಡ್ರೈ ಫ್ರೂಟ್ಸ್ನ ತಿನ್ನಿ. ಯಾಕಂದರೆ ಮಗುವಿನ ಬ್ರೈನ್ ಶಾರ್ಪ್ ಆಗುತ್ತೆ, ಹಾಗೆ ರಕ್ತನೂ ಜಾಸ್ತಿ ಆಗುತ್ತೆ, ಹಾಗೆ ನಿಮಗೆ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಯಾವೆಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳೋದಾದರೆ ಬಾದಾಮಿ, ವಾಲ್ನಟ್, ದ್ರಾಕ್ಷಿ, ಗೋಡಂಬಿ, ಅಂಜೂರ, ಖರ್ಜೂರ, ಹಾಗೆ ನಿಮಗೆ ಇಷ್ಟ ಆಗೋ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ತಿನ್ನಬೇಕು. ಹಾಗೆ ನಂತರ ಬ್ರೇಕ್ಫಾಸ್ಟ್ಗೆ ಹೇಳೋದಾದರೆ ಹೆಲ್ತಿಯಾಗಿರೋಂಥ ಫುಡ್ನ ಆದಷ್ಟು ತಿನ್ನಿ. ಯಾಕಂದರೆ ಈ ಟೈಮ್ನಲ್ಲಿ ಎಷ್ಟು ಆರೋಗ್ಯಕರವಾದ ಊಟ ಮಾಡ್ತೀರೋ ಅಷ್ಟು ನಿಮಗೆ ಹಾಗೆ ಮಗುಗೆ ತುಂಬಾ ಒಳ್ಳೆಯದು. ನೀರನ್ನು ಚೆನ್ನಾಗಿ ಕುಡೀರಿ. ದಿನಕ್ಕೆ 3ರಿಂದ 4 ಲೀಟ್ರ್ ನೀರನ್ನು ಕಂಪಲ್ಸರಿ ಕುಡೀರಿ. ಹಾಗೆ ಊಟಕ್ಕೆ ತರಕಾರಿ, ಸೊಪ್ಪಿನ ಸಾಂಬಾರು ಹಾಗೂ ಮಧ್ಯಾಹ್ನದ ಹೊತ್ತಿಗೆ ಚಪಾತಿ ಪಲ್ಯ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕಂದರೆ ಮಧ್ಯಾಹ್ನ ಚಪಾತಿ, ಮುದ್ದೆ ಈ ಥರ ತಿನ್ನೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಯಾಕಂದರೆ ಈ ಟೈಮಲ್ಲಿ ಜೀರ್ಣಶಕ್ತಿ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಮಧ್ಯಾಹ್ನನೇ ಚಪಾತಿ ಅಥವಾ ಮುದ್ದೆನ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಇನ್ನು ಮಧ್ಯಾಹ್ನ ಊಟ ಆದಮೇಲೆ ನಂತರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದರೆ ಸಂಜೆ ಟೈಮ್ ಏನಾದ್ರು ತಿನ್ನಬೇಕು ಅಂತಂದು ಅನಿಸಿದರೆ ಅಥವಾ ಸಂಜೆ ಟೈಮ್ ಸ್ನ್ಯಾಕ್ಸ್ ಅಂತಂದೇ ಮಾಡ್ಕೊಂಡ್ಬಿಡಿ. ನೀವು ಈ ಡೇಟ್ ಚಾರ್ಟಲ್ಲಿ ಮೊಳಕೆ ಕಾಳಿನ ಸಲಾಡ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಆರೋಗ್ಯವಾಗಿರ್ತೀರ. ಹಾಗೆ ರಾತ್ರಿ ಊಟಕ್ಕೆ ವಾರದಲ್ಲಿ 4 ದಿನ ಪನ್ನೀರ್, ಮೊಸರು, ಮಜ್ಜಿಗೆ ಅಥವಾ ಏನೋ ಒಂದು ಹೆಲ್ದಿ ಆಗಿರೋಂಥ ಕಾಳಿನ ಪಲ್ಯ ಆಗಿರ್ಬೋದು, ಈ ಥರದ್ದು ಮಾಡಿಕೊಂಡು ತಿನ್ನೋದ್ರಿಂದ ನಿಮಗೇ ತುಂಬ ಒಳ್ಳೆಯದು. ಹಾಗೆ ಕಂಪಲ್ಸರಿ ಪ್ರತಿನಿತ್ಯ 2 ಹಣ್ಣನ್ನು, ಯಾವುದಾದ್ರೂ ಸರಿಯೇ, ಏನು ಸೀಸನಲ್ ಫ್ರೂಟ್ಸ್ ಅಂತ ಬಾಳೆಹಣ್ಣಂತೂ ಕಂಪಲ್ಸರಿ ಸಿಗುತ್ತೆ. 2 ಹಣ್ಣನ್ನು ರಾತ್ರಿ ಮಲಗೋಕ್ಕಿಂತ ಮುಂಚೆ ತಿನ್ನಿ. ಹಾಗೆ ಮಲಗೋದ್ರಕ್ಕಿಂತ ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ಬಿಸಿ ಹಾಲಿಗೆ 4 ದಳ ಕೇಸರಿನ ನೆನೆಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಹಾಕ್ಬಿಟ್ಟು ಆನಂತರ ಕುಡಿಯೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಮಗುವಿನ ಕಲರ್ ಕೂಡ ಚೇಂಜ್ ಆಗುತ್ತೆ. ಮಗು ಆರೋಗ್ಯವಾಗಿ ಹುಟ್ಟೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಹಾಗೆ 5th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟಾಗಿ ಹೇಳೋದಾದರೆ 2 ವಿಷಯನ. ಯಾಕಂದರೆ ಒಂದು ಇಮ್ಯುಲೈಸೇಷನ್, TT ವ್ಯಾಕ್ಸಿನೇಷನ್ ಮಾಡ್ತಾರೆ. ಇದನ್ನು ಕಂಪಲ್ಸರಿ ಪ್ರತಿಯೊಂದು ಗರ್ಭಿಣಿನೂ ಮಾಡಿಸ್ಕೊಳ್ಳೇಬೇಕು. 2 ಡೋಸಸ್ ಹಾಕ್ತಾರೆ. 1 ಮಂತ್ ಗ್ಯಾಪಲ್ಲಿ, ಅಂದರೆ 3 ತಿಂಗಳಲ್ಲಿ ಒಂದು ಹಾಕ್ತಾರೆ, ಹಾಗೆ 5 ತಿಂಗಳಲ್ಲಿ ಇನ್ನೊಂದು ಮಾಡ್ತಾರೆ. ಅದು ಬಿಟ್ಟರೆ 5th ಮಂತಲ್ಲಿ ಅನೋಮಲಿ ಸ್ಕ್ಯಾನ್ ಅಂದರೆ ಟಾರ್ಗೆಟ್ ಸ್ಕ್ಯಾನ್ ಅಂತಲೇ ಹೇಳ್ಬೋದು. ಇದನ್ನ ಕಂಪಲ್ಸರಿ ಮಾಡ್ತಾರೆ. ಯಾಕಂದರೆ ಇದು ಇಂಪಾರ್ಟೆಂಟ್, ಅಂದರೆ ತುಂಬ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂತಲೇ ಹೇಳ್ಬೋದು. ಯಾಕಂದರೆ ಮಗುವಿನ ಎಲ್ಲ ಅಂಗಗಳು ಚೆನ್ನಾಗಿ ಇದೆಯಾ ಅಥವಾ ಇಲ್ವಾ, ಅಂದರೆ ಈಗ ಕಿಡ್ನಿ, ಕಣ್ಣು, ಹಾಗೆ ಕಾಲು ಅಂಗವಿಕಲ ಆಗಿದೆಯೋ ಅಥವಾ ಎಲ್ಲ ಕರೆಕ್ಟಾಗಿದೆಯೋ ಅಂತಂದು ಈ ಸ್ಕ್ಯಾನ್ ಮಾಡಿಬಿಟ್ಟೆ ಹೇಳೋದು. ಹಾಗಾಗಿ ಈ ಸ್ಕ್ಯಾನ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್ ಆಗಿರುತ್ತೆ.
ಮಗುವಿಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ ಅನ್ನೋದು ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಈ ಸ್ಕ್ಯಾನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ ಒಂದು ದಿನದಲ್ಲಿ 30ರಿಂದ 40 ನಿಮಿಷ ವ್ಯಾಯಾಮ ಕಂಪಲ್ಸರಿ ಮಾಡಲೇಬೇಕು. ಮಾಡಿ, ಯಾಕಂದರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಯಾವುದೇ ಥರದ ಎಕ್ಸಸೈಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳೋದಾದರೆ ಡೈಲಿ 30ರಿಂದ 40 ನಿಮಿಷ ಕಂಪಲ್ಸರಿ ವಾಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಅಂತಂದು ಅನಿಸ್ಬೋದು. ಹಾಗಿದ್ರೆ ಈ ವಿಡಿಯೋಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಮುಂದೆ ಬರೋ ಎಲ್ಲ ವಿಡಿಯೋಗಳು ಮೊದಲು ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.